ಕರ್ನಾಟಕ ನಾಮಕರಣದ 50ನೇ ವರ್ಷದ ಸಂಭ್ರಮದ ಪ್ರಯುಕ್ತ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಅಂಗವಾಗಿ ರಾಜ್ಯ ಸರ್ಕಾರವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕನ್ನಡ ರಥಯಾತ್ರೆಯನ್ನು ಕನಕಪುರ ತಾಲೂಕು ಆಡಳಿತವು ಭವ್ಯ ಸ್ವಾಗತದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಬರಮಾಡಿಕೊಂಡರು. ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ಕನ್ನಡ ರಥಯಾತ್ರೆ ಪ್ರಾರಂಭಗೊಂಡು ಕನ್ನಡ ಪರ ಸಂಘಟನೆಗಳು, ವಿದ್ಯಾರ್ಥಿಗಳು, ವಿವಿಧ ಕಲಾ ತಂಡಗಳೊಡನೆ ನಗರದ ಎಂಜಿ ರಸ್ತೆ ಮೂಲಕ ಕನ್ನಡ ಘೋಷವಾಕ್ಯಗಳೊಂದಿಗೆ ಮೆರವಣಿಗೆ ಸಾಗಿತು. ಚನ್ನಬಸಪ್ಪ ವೃತ್ತದಲ್ಲಿ ಮಾತನಾಡಿದ ತಹಸೀಲ್ದಾರ್ ಡಾ ಸ್ಮಿತಾ ರಾಮು, ಕರ್ನಾಟಕವನ್ನು ಅಂದಿನ ಮುಖ್ಯಮಂತ್ರಿ ಡಿ. ದೇವರಾಜು ಅರಸು 1956 ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣ ಮಾಡಿದರು. ಕನ್ನಡಿಗರು ಒಟ್ಟುಗೂಡಿ ಕನ್ನಡ ಸಂಸ್ಕೃತಿ ಪರಂಪರೆಯನ್ನು ಪಾಲಿಸಿಕೊಂಡು ಬರಲು ಸಾಧ್ಯವಾದುದರಿಂದ ನಮ್ಮ ಸಂಸ್ಕೃತಿ ಮತ್ತಷ್ಟು ಶ್ರೀಮಂತಗೊಂಡಿದೆ ಎಂದರು. ಶಿಕ್ಷಕ ಮಾಧವ್ ರಾವ್ ಮಾತನಾಡಿ, ನಾಲ್ವಡಿಯವರು ಮಾಡಿದ ತ್ಯಾಗ ಒಕ್ಕೂಟಕ್ಕೆ ಮುನ್ನುಡಿ ಬರೆಯಿತು. ಇಂದು 50ನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ರಾಜ್ಯ ಸರ್ಕಾರ ಹಂಪಿಯ ವೈಭವದ ಸ್ತಬ್ಧ ಚಿತ್ರವನ್ನು ರಾಜ್ಯಾದ್ಯಂತ ಸಂಚರಿಸಿ ಕನ್ನಡಿಗರು ಸಂಭ್ರಮವನ್ನು ಆಚರಿಸಲು ಅವಕಾಶ ಮಾಡಿಕೊಟ್ಟಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಸಲಹೆಗಾರ ಕುಮಾರಸ್ವಾಮಿ ಮಾತನಾಡಿ, ಕನ್ನಡ ನಾಡು ನುಡಿಗಾಗಿ ಹೋರಾಡಿದ ಮಹನೀಯರ ಹೋರಾಟದ ಫಲದಿಂದ ನಾಮಫಲಕಗಳಲ್ಲಿ ಕನ್ನಡ ಪದಗಳನ್ನು ಕಾಣುವಂತಾಗಿದೆ. ಕನ್ನಡಿಗ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಅವಕಾಶ ನೀಡಲು ಕನ್ನಡ ಸಂಘಟನೆಗಳು ಹೋರಾಟ ಮಾಡುವ ಅಗತ್ಯವಿದೆ ಎಂದರು. ರಥಯಾತ್ರೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಭೈರಪ್ಪ, ನಗರಸಭೆ ಆಯುಕ್ತ ಮಹದೇವ್, ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಜಯಪ್ರಕಾಶ್, ಗ್ರೇಡ್ 2 ತಹಸೀಲ್ದಾರ್ ಶಿವಕುಮಾರ್, ಶಿರಸ್ತೇದಾರ್ ಜಗದೀಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸ್ವರೂಪ ಸತೀಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಲಿಂಗೇಗೌಡ, ಕಂದಾಯ ಅಧಿಕಾರಿ ತಂಗರಾಜ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಲಿಂಗಯ್ಯ, ಕಬ್ಬಾಳೇಗೌಡ, ಚೀಲೂರು ಮುನಿರಾಜು, ಸ್ಟುಡಿಯೋ ಚಂದ್ರು, ಪ್ರಶಾಂತ್ ಹೊಸದುರ್ಗ, ಭಾಸ್ಕರ್, ವೀರೇಶ್, ಹಬ್ಬಾಡಿ ಕಾಡೇಗೌಡ, ನೀಲಿ ರಮೇಶ್, ನಟರಾಜ್, ಜೀವನ್ಮೂರ್ತಿ, ಕೆ ಕಾಳಯ್ಯ, ಶ್ರೀನಿವಾಸ್ ಹಾಗೂ ಹಲವು ಸಂಘಟನೆಯ ಮುಖಂಡರು, ಕಾರ್ಯಕರ್ತರು, ಶಾಲಾ ಕಾಲೇಜು ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಎಲ್ಲರಿಗೂ ಗೊತ್ತಿರೋ ಹಾಗೆ 50 ವರ್ಷದ ಏನು ಕರ್ನಾಟಕ ಅಂತ ನಾಮಕರಣ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಇದು ಕರ್ನಾಟಕದ ತಮಿಳುನಾಡು ಕನ್ನಡ ನಾಡು ಅಂತ ಏನು ಹೆಸರು ಕೊಟ್ಟರು. ಆ ಸಂದರ್ಭದಲ್ಲಿ 50 ವರ್ಷ ಪೂರೈಸ್ತಾ ಇರೋ ಒಂದು ಗಳಿಗೆಯಲ್ಲಿ ಸರ್ಕಾರ ಇದೊಂದು ರಥನ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಹೋಗಿ ಸಂಭ್ರಮದಿಂದ ನಮ್ಮ ನಾಡು ಹೆಮ್ಮೆ ಏನಿದೆ ನಮ್ಮ ನೀವು ನೋಡೋದಾದ್ರೆ ನಮ್ಮ ಕರ್ನಾಟಕ ಹೆಚ್ಚಿನ ಸಂಸ್ಕೃತಿಯಿಂದ ಇರ್ಬೋದು, ಯಾವುದೇ ಒಂದು ಕವಿತೆ ಇರ್ಬೋದು, ಯಾವುದೇ ಒಂದು ನೋಡಿದ್ರೆ ಹಂಪಿ ಎಲ್ಲ ನೋಡ್ತಾ ಹೋದ್ರೆ ಎಲ್ಲ ರೀತಿಗೂ ಶ್ರೀಮಂತ ನಾಡು ಅಂತ ಹೇಳ್ಬೋದು. ನಮ್ಮ 850ರಲ್ಲಿ ಶ್ರೀ ವಿಜಯ ಕವಿರಾಜ ಮಾರ್ಗ ಬರೆಯುವಾಗ ಇವತ್ತು ನಾವು ಹೆಚ್ಚು ಅಂತ ಬರೀತಾ ಇಲ್ಲ ಭಾಷೆಗಳು. ಆ ಭಾಷೆಗಳು ಎಷ್ಟು ತೊಟ್ಟಲಿದ್ದ ಆ ಕಾಲಕ್ಕೆ ಎಷ್ಟೋ ಭಾಷೆಗಳು ಕಂಡೇ ಬಿಟ್ಟಿರಲಿಲ್ಲ. ನಮ್ಮ ಕನ್ನಡ ಲಿಪಿಯನ್ನ ಆಚಾರ್ಯ ವಿನೋಬಾ ಭಾವೆಯವರು ಲಿಪಿಗಳ ರಾಣಿ, ವಿಶ್ವದ ಲಿಪಿಗಳ ರಾಣಿ ಅಂತ ಕರೀತಾರೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಕಳಿಸ್ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಸಂಪತ್ತು ನಮ್ಮ ಕನ್ನಡ ಭಾಷೆಗಿದೆ. 10ನೇ ಶತಮಾನದಲ್ಲೇ ಪಂಪ ನಮ್ಮ ಕನ್ನಡ ನಾಡುನುಡಿಯನ್ನ ಕುರಿತು ಹೇಳ್ತಾನೆ. ಚಾಲದ ಭೋಗದಕ್ಕರದ ಗೇಯದ ಕೊಟ್ಟಿಯ ಅಲಂಪಿ ನಿಂಬುಗಳು ಲಾಗರಮಾದ ಮಾನಿಸರು ಅಂತೂ ಅವರಾಗಿ ಪುಟ್ಟರು ಮೇಲಾಗಿ ಮೇಲು ತೀರಪುದೆ ತೀರದವರು ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನನ್ನದವಳು ಈ ನಮ್ಮ ಕನ್ನಡ ದೇಶದವಳು ಅಂತ. ಅಂದ್ರೆ ತ್ಯಾಗಕ್ಕೆ, ಭೋಗಕ್ಕೆ, ವಿದ್ಯೆಗೆ, ಗಾನಗೋಷ್ಠಿಗಳಿಗೆ ಆಗರವಾಗಿರ್ತಕ್ಕಂಥ ಈ ಕನ್ನಡ ನಾಡಿನಲ್ಲಿ ನಾನೊಬ್ಬ ಮನುಷ್ಯನಾಗಿ ಹುಟ್ಟಬೇಕು. ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ಮರಿದುಂಬಿಯಾಗಿ ಅಥವಾ ಕೋಗಿಲೆಯಾದರೂ ಹುಟ್ಟಬೇಕು ಅನ್ನೋ ಅಭಿಲಾಷೆಯನ್ನ ಪಂಪ ವ್ಯಕ್ತಪಡಿಸ್ತಾನೆ. ನಾನು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿಕೆ ಸರ್ಕಾರಕ್ಕೆ ಬಯಸ್ತೀನಿ. ಏನು ಕರ್ನಾಟಕ ಅಂತೇಳಿ ನಾಮಕರಣ 50ನೇ ವರ್ಷದ ಸಂಭ್ರಮದಲ್ಲಿ ನೀವು ಈ ಕನ್ನಡದ ಪೇರನ್ನ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಸರಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಸರ್ಕಾರ ಒಂದು ಮಹತ್ವವಾದಂತಹ ತೀರ್ಮಾನವನ್ನು ತಗೊಳ್ಬೇಕು ಅಂತ ವಿನಂತಿ ಮಾಡ್ತೀನಿ. ನಮ್ಮೆಲ್ಲ ಹೋರಾಟಗಾರರ ಪರವಾಗಿ ಡಾಕ್ಟರ್ ಮೈಸೂರು ವರದಿಯನ್ನು ಜಾರಿಗೆ ತರಬೇಕು. ವಿದೇಶಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು, ಅದನ್ನ ಜಾರಿಗೆ ತರಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಕನ್ನಡ ಪರ ಸಂಘಟನೆಯ ಪರವಾಗಿ, ಕನ್ನಡಿಗರ ಪರವಾಗಿ, ನಾಡಿನ ನಿರುದ್ಯೋಗಿಗಳ ಪರವಾಗಿ, ಕನ್ನಡಿಗ ನಿರುದ್ಯೋಗಿಗಳ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಈಗಾಗಲೇ ಕರ್ನಾಟಕದಲ್ಲಿ ಕಡ್ಡಾಯವಾಗಿ 60 ಭಾಗ ಕನ್ನಡವನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಹೋರಾಟವನ್ನು ಮಾಡಿದಂತ ಕೆಚ್ಚೆದೆಯ ಹೋರಾಟಗಾರ ನಾರಾಯಣಗೌಡರಿಗೂ ಕೂಡ ನಾನು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.